ಎಂತೆಂಥವ್ರು ಇರ್ತಾರೆ. ಮುಖವಾಡಗಳು ಬೇರೆ ರೀತಿಯಲ್ಲಿ, ಒಳಗಡೆಗಿರೋದು ಇನ್ನೊಂದು ರೀತಿಯಲ್ಲಿ. ಒಬ್ಬ ಮನುಷ್ಯನಿಗೆ ಎರಡೆರಡು ಮುಖ ಇರುತ್ತೆ ಅಂತಾರೆ. ಮೂರು ಮುಖ, ನಾಲ್ಕು ಮುಖ ಇಟ್ಕೊಂಡಿರೋರು ಇದ್ದಾರೆ. ಎರಡು ಮುಖ ಇರುವಂಥವರು ಬೇರೆ ರೀತಿಯಲ್ಲಿ, ಮೂರು ಮುಖ ಇರುವಂಥವ್ರು ಬೇರೆ ರೀತಿಯಲ್ಲಿ. ನಿಜವಾದ ಜೀವನದಲ್ಲಿ ಒಂದು ರೀತಿಯಾಗಿ, ಚಿತ್ರದಲ್ಲಿ ಒಂದು ರೀತಿಯಾಗಿ, ಆ ಮುಖದಲ್ಲಿ ಇನ್ನೊಂದು ಮುಖ ಕಾಣಿಸಿಕೊಳ್ಳುವಂಥ ರೀತಿಯಲ್ಲಿ ಕಾಣಿಸಿಕೊಳ್ಳೋರು. ಅದು ಈ ಮೇಡಮ್ ಅವರು. ಏನು ರನ್ಯಾ ಚಿನ್ನದ ಕಥೆಯನ್ನು ನಿಮ್ಮ ಮುಂದೆ ಹೇಳಬೇಕಾಗಿದೆ. 14 kg ಚಿನ್ನವನ್ನು ಇಟ್ಕೊಂಡು ಬಂದಿರುವಂಥ ಕಥೆ ನಿನ್ನೆಯಿಂದಲೂ ಹೇಳ್ತಾ ಇದ್ದೀವಿ. ಬಟ್ ಈಗ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು ಬರುತ್ತೆ. ಭಾಳ ಜನಸಾಮಾನ್ಯರಿಗೆ ಇರುವಂಥ ಪ್ರಶ್ನೆ ಇಷ್ಟೇ, ಅಲ್ಲ ರೀ, ಫ್ಲೈಟಲ್ಲಾದರೆ ನೀವು ಹೋಗಬೇಕು, ತುಂಬ ಫ್ಲೈಟ್ ಹತ್ತಿದವ್ರಿಗೆ ಗೊತ್ತು ಏನು ಅಂತಂದರೆ 7 kg ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು, ಒಂದು 15 kg ಲಗೇಜಲ್ಲಿ ಹಾಕಬೇಕು, ಇಷ್ಟು ಪರವಾನಿಗೆ ಇರುತ್ತೆ. ಪ್ರತಿಯೊಂದು ಕೂಡ ಚೆಕ್ ಆಗುತ್ತೆ. ಒಂದು ಲೈಟರು ಅಥವಾ ಒಂದು ಚಾಕು ಅಥವಾ ಒಂದು ಪಿನ್ ಇದ್ದರೂ ಕೂಡ ಅದನ್ನು ಒಳಗಡೆಗೆ ಬಿಡೋದಿಲ್ಲ, ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಹೆಂಗ್ರಿ 14 kg ಇವ್ರು ಚಿನ್ನ ತೊಗೊಂಡು ಬಂದರು ಅಂತ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ. ಅದನ್ನು ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಮಾಣಿಕ್ಯ ನಟಿಯ ಚಿನ್ನದ ರಹಸ್ಯವನ್ನು ಭೇದಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಹೇಗೆ? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಹಾಕುವಂಥ ಬಟ್ಟೆಯಿಂದ ಹಿಡಿದು ಅವರ ನಡ್ಕೊಳ್ಳುವಂಥ ರೀತಿ, 15 ದಿನದಲ್ಲಿ ಓಡಾಡಿರುವಂಥ ರೀತಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರೋದು. ಚಿನ್ನ ಸಾಗಿಸಿದ್ದೇ ಒಂದು ಬಲು ರೋಚಕವಾಗಿದೆ. ನಿಮ್ಮ ಹತ್ರ ಅಧಿಕಾರ ಇದೆ ಅಂತಂದರೆ ಅದನ್ನು ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂತಂದರೆ ನಟಿ ತನ್ನ ತೊಡೆಯಲ್ಲಿ 14 kg ಚಿನ್ನದ ಬಿಸ್ಕಿಟನ್ನು ಇಟ್ಕೊಂಡು ಬರ್ತಾರೆ. 14 ಬಿಸ್ಕಿಟನ್ನು ಹೇಗೆ ಸಾಧ್ಯ ಅಂತ ನಿಮಗೆ ಬರ್ಬೋದು. ಟೇಪನ್ನು ಸುತ್ತಿ ಅದ್ರ ಮೇಲೆ ಇನ್ನೊಂದು ಟೇಪನ್ನು ಸುತ್ತಿ ಗೊತ್ತಾಗದೇ ಇರೋ ರೀತಿಯಲ್ಲಿ, ಅನುಮಾನ ಬಾರದಂತೆ ಬ್ಯಾಂಡೇಜನ್ನು ಸುತ್ತಕೊಂಡಿದ್ರು. ಅದಕ್ಕೆ ಅನುಮಾನ ಬಾರದೇ ಇರೋ ರೀತಿಯಲ್ಲಿ 3 ಟೈಮ್ ಅಂತೂ ಬಂದೇ ಇಲ್ಲ ಬಿಡಿ, ಯಾವ ಆಫೀಸರ್ಗೂ ಸಿಕ್ಕಿಲ್ಲ. 4ನೇ ಟೈಮಲ್ಲಿ ಹೋದಾಗಲೇ ತಗಲಾಕೊಂಡಿದ್ದು. 17.29 ಕೋಟಿ ಮೌಲ್ಯದ ಚಿನ್ನ ನಗದು ಸೀಸನ್ನು ಮಾಡಿದ್ದಾರೆ. 3 ಬಾಯಿ ಹೋಗಾಗಿತ್ತು, ಹೆಂಗೋ ಎಸ್ಕೇಪ್ ಆಗಿದ್ದೀನಿ, ಬಾಯಿ ಮುಚ್ಕೊಂಡಿದ್ದಿದ್ರೆ ಆಗ ಹೋಗಿರೋದೇನೋ, ಯಾಮಾರಿಸ್ಬಿಟ್ಟಿದ್ರು ಹೆಂಗೋ. 4ನೇ ಬಾರಿ ಅದೇ ಹೇಳೋದಲ್ಲ, ಹಾಗೆ ಬಂದಿಲ್ಲ ರೀ ಗಾದೆ ಮಾತುಗಳು. ಆಸೆ ಇರಬೇಕು, ಅತಿ ಆಸೆ ಆದಾಗಲೇ ಹಿಂಗಾಗೋದು. ಸೊ ಆರ್ಗಾಗಿ ಹೆಸರು ಬದಲಿಸಿಕೊಂಡಿದ್ದು ರನ್ಯಾ. ಯಾರದು? ಆಮೇಲೆ ಅತಿ ಆಸೆ ಹೇಗೆ? ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದೀನಿ, ಸ್ಟೋರಿಯನ್ನು ನೋಡಬೇಕು ಇದನ್ನು. ಹೀರೋಯಿನ್ ರನ್ಯಾ ಈಗ ಗೋಲ್ಡ್ ಸ್ಮಗ್ಲರ್ ಅನ್ನುವಂಥ ಕಳಂಕ ಅಂತೂ ಬಿಟ್ಟು, ಅವ್ರ ಜೊತೆಗೆ ಸ್ಯಾಂಡಲ್ವುಡ್ನ ನಟಿ ಅನ್ನುವಂಥ ಕಳಂಕವೂ ಕೂಡ ಈಗ ದೇಶಾದ್ಯಂತ ಉಳ್ಕೊಳ್ತು. ಸ್ಯಾಡ್ ಅಲ್ವಾ? ಸುದ್ದಿ ನೋಡಿ. ಚಿನ್ನದ ಸುಳಿಯಲ್ಲಿ ಸಿಲುಕಿದ ನಟಿ ರನ್ಯಾ, ತೊಡೆಯಲ್ಲಿ ಗೋಲ್ಡ್ ಬಿಸ್ಕೆಟ್, ಬ್ಯಾಂಡೇಜ್. ಇದು ಮಾಣಿಕ್ಯ ನಟಿ ಚಿನ್ನ ತಂದ ಕಥೆ. ನಟಿ ರನ್ಯಾ ರಾವ್ ಅಲಿಯಾಸ್ ಹರ್ಷವರ್ಧಿನಿ ಸ್ಯಾಂಡಲ್ವುಡ್ನಲ್ಲಿ ಅಷ್ಟೇನು ಮಿಂಚದೇ ಇದ್ರೂ ಕೂಡ ಆಕೆ ನಟಿಸಿದ್ದು ಮಾತ್ರ ಸ್ಟಾರ್ ನಟರಾದ ಕಿಚ್ಚ ಸುದೀಪ್, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ. ಮಾಡಿದ್ದ 2 ಚಿತ್ರದಲ್ಲೂ ಕೂಡ ರನ್ಯಾಳಿಗೆ ಹೆಸರೇನು ತಂದುಕೊಡ್ಲಿಲ್ಲ. ಬಳಿಕ ಚಿತ್ರರಂಗದಿಂದ ದೂರ ಉಳಿದ ನಟಿ 3 ತಿಂಗಳ ಹಿಂದೆ ಮದುವೆ ಆಗಿರ್ತಾಳೆ. ಬಳಿಕ ಗೋಲ್ಡ್ ಸ್ಮಗ್ಲಿಂಗ್ ದಂಧೆಗೆ ಇಳಿದಂತಹ ನಟಿ ಎಲ್ಲರನ್ನೂ ಕೂಡ ಯಾಮಾರಿಸುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ದಾಳೆ. ಹೌದು, ನಟಿ ರನ್ಯಾ ಚಿನ್ನದ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. ರನ್ಯಾ ರಾವ್ ದುಬೈನಿಂದ ಚಿನ್ನದ ಬಿಸ್ಕೆಟ್ಗಳನ್ನು ತರೋದಕ್ಕೆ ಮಾಡಿದಂತಹ ಪ್ಲಾನ್ ಇದೆಯಲ್ಲ, ಅದು ಅಂತಿಂತದ್ದಲ್ಲ. ಪೊಲೀಸರು ಅಧಿಕಾರಿಗಳನ್ನ ಯಾಮಾರಿಸಲು 1 kgಯ 14 ಚಿನ್ನದ ಗಟ್ಟಿಗಳನ್ನ ತನ್ನ ತೊಡೆಯ ಭಾಗಕ್ಕೆ ಅಂಟಿಸ್ಕೊಂಡು ಈ ಕ್ರ್ಯಾಪ್ ಬ್ಯಾಂಡೇಜ್ ಅನ್ನ ಸುತ್ತಕೊಂಡು ಬಂದಿದ್ದಾಳೆ. ಯಾರಿಗೂ ಅನುಮಾನ ಬಾರದಂತೆ, ಸ್ಕ್ಯಾನ್ ಮಾಡಿದ್ರೂ ಸಿಕ್ಕಿ ಬೀಳದಂತೆ ಬ್ಯಾಂಡೇಜ್ ಅನ್ನ ಹಾಕೊಂಡು ಬಂದಿದ್ದಾಳೆ. ಆದ್ರೆ ಈ ಬಾರಿಯ ರನ್ಯಾ ಪ್ಲಾನ್ ಫ್ಲಾಪ್ ಆಗಿದೆ. ನಟಿ ರನ್ಯಾ ರಾವ್ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ಲು. ಯಾಕೆಂದ್ರೆ 14.2 kg ಚಿನ್ನದ ಗಟ್ಟಿಗಳನ್ನು ತರಬೇಕು ಅಂತ ಹೇಳಿ ಒಂದೊಂದು kg ಚಿನ್ನದ ಗಟ್ಟಿಗಳನ್ನು ತನ್ನ ತೊಡೆಯ ಭಾಗದಲ್ಲಿ ಪ್ಲಾಸ್ಟರ್ ಅನ್ನು ಹಾಕಿ, ಅದಾದ ನಂತರ ಏನು ಬ್ಯಾಂಡೇಜ್ ಅನ್ನು ಹಾಕಿ ಸುತ್ತಕೊಂಡಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ DRI ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಆಕೆ ತೊಡೆಯ ಭಾಗದಲ್ಲಿ 14 kg ಚಿನ್ನವನ್ನು ಇರಿಸಿರೋಂಥದ್ದು. ಅಂದರೆ 2 ಭಾಗದಲ್ಲೂ ಕೂಡ 7 kg ಅಷ್ಟು ಚಿನ್ನವನ್ನು ಇಟ್ಕೊಂಡು ಅದನ್ನು ಬ್ಯಾಂಡೇಜ್ನ ಮೂಲಕ ಸುತ್ತಕೊಂಡು ಅದನ್ನು ಬೆಂಗಳೂರಿಗೆ ಕಳ್ಳಸಾಗಣೆ ಮಾಡಲಿಕ್ಕೆ ಮುಂದಾಗಿದ್ಲು ಅನ್ನೋದು DRI ಅಧಿಕಾರಿಗಳ ತನಿಖೆಯಲ್ಲಿ ಮತ್ತು ಆಕೆ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ಸಿಕ್ಕಂಥ ಮಾಹಿತಿ. ರಾಜ್ಯದಲ್ಲಿಯೇ ಅತಿ ದೊಡ್ಡ ಚಿನ್ನದ ಬೇಟೆ. 17.29 ಕೋಟಿ ಮೌಲ್ಯದ ಚಿನ್ನ, ನಗದು ಸೀಸ್. ಇಷ್ಟು ದೊಡ್ಡ ಮೊತ್ತದ ಚಿನ್ನವನ್ನು ವಶಪಡಿಸಿಕೊಂಡಿರುವುದು ಇದೇ ಮೊದಲಂತೆ. ಎಷ್ಟೇ ಪ್ಲಾನ್ ಮಾಡಿ ಬೆಂಗಳೂರು ಬಂದರೂ ಕೂಡ ಸಿಕ್ಕಿಬಿದ್ದ ರನ್ಯಾ ರಾವ್ ಮನೆಯ ಮೇಲೆ DRI ಅಧಿಕಾರಿಗಳು ದಾಳಿ ನಡೆಸಿದ್ರು. ದಾಳಿಯ ಸಂದರ್ಭದಲ್ಲಿ 2.67 ಕೋಟಿಯಷ್ಟು ನಗದು, 2.06ರಷ್ಟು
ಕೋಟಿ ಮೌಲ್ಯದ ಚಿನ್ನಾಭರಣ ಸೇರಿದಂತೆ 17.29 ಕೋಟಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದೊಂದು ಅತಿದೊಡ್ಡ ಕಾರ್ಯಾಚರಣೆ ಅಂಥೇಳಿ DRI ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇನ್ನು ಲ್ಯಾವೆಲ್ಲಿ ರಸ್ತೆಯ ನಂದವಾಣಿ ಮ್ಯಾನ್ಸಸ್ನಲ್ಲಿ ವಾಸವಿದ್ದಂತಹ ರಾನ್ಯಾ ರಾವ್ ಫ್ಲಾಟ್ನ ಬಾಡಿಗೆಯೇ ಬರೋಬ್ಬರಿ 4.5 ಲಕ್ಷ ಇತ್ತಂತೆ. ಇನ್ನು ಕಳೆದ 3 ತಿಂಗಳ ಹಿಂದಷ್ಟೇ ರಾನ್ಯಾ ರಾವ್ ಜತಿನ್ ಹುಕ್ಕೇರಿ ಎಂಬವರನ್ನ ಮದುವೆ ಆಗಿದ್ರು. ಮದುವೆ ಆದ ಬಳಿಕ ತನ್ನ ಲ್ಯಾವಿಶ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಲ್ಯಾವೆಲಿ ರೋಡ್ನಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ನಲ್ಲಿ ತಿಂಗಳಿಗೆ 4.5 ಲಕ್ಷ ಬಾಡಿಗೆಯನ್ನು ಕೊಟ್ಟು ಇರಿಸ್ಕೊಂಡಿದ್ರು. ಯಾಕೆಂದರೆ ಚಲನಚಿತ್ರದಲ್ಲಿ ಯಾವುದೇ ರೀತಿಯ ಹೆಸರನ್ನು ಮಾಡದೇ ಇರೋಂಥ ರಾನ್ಯಾ ರಾವ್ ಸಾಕಷ್ಟು ಹಣವನ್ನು ಈ ಮೂಲಕ ಅಂದರೆ ಅಕ್ರಮವಾಗಿ ಗೋಲ್ಡನ್ನು ಸಾಗಣೆ ಮಾಡೋವಂಥದ್ದು, ಸ್ಮಗ್ಲಿಂಗನ್ನು ಮಾಡೋವಂಥದ್ದು, ಈ ಮೂಲಕ ಹಣವನ್ನು ಸಂಪಾದನೆ ಮಾಡಿ ಆಕೆ ಲಾವಿಶ್ ಲೈಫನ್ನು ಲೀಡ್ ಮಾಡ್ತಾ ಇಲ್ವ ಅನ್ನೋದ್ರ ಬಗ್ಗೆ ಈಗ DRI ಅಧಿಕಾರಿಗಳ ತನಿಖೆಯಿಂದ ಬಯಲಾಗಿರುವಂಥದ್ದು. ಆರ್ಗಾಗಿ ಹೆಸರನ್ನ ಬದಲಿಸಿಕೊಂಡಿದ್ಲು ರನ್ಯಾ. ಹೀರೋಯಿನ್ ರನ್ಯಾ ಈಗ ಗೋಲ್ಡ್ ಸ್ಮಗ್ಲರ್. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಒಳ್ಳೆಯ ಹೆಸರು ಮಾಡಬೇಕು ಅಂಥೇಳಿ ರನ್ಯಾ ಹೆಸರನ್ನ ಬದಲಿಸಿಕೊಂಡಿದ್ಲಂತೆ. ರನ್ಯಾ ಮೂಲ ಹೆಸರು ಹರ್ಷವರ್ಧಿನಿ ಯಜ್ಞೇಶ್. 6 ಪದದಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರೆ ಹೆಸರು ಬರುತ್ತೆ ಅಂಥೇಳಿ ಹೆಸರನ್ನ ಬದಲಾಯಿಸಿಕೊಂಡಿದ್ಲು. ಮಾಣಿಕ್ಯ ಚಿತ್ರಕ್ಕೋಸ್ಕರವೇ ರನ್ಯಾ ಅಂಥೇಳಿ ಮರುನಾಮಕರಣವನ್ನ ಮಾಡಿದ್ದಾಗಿ ತಿಳಿದು ಬಂದಿದೆ. ಒಟ್ನಲ್ಲಿ ಸುಂದರವಾದ ಬಾಳು ನಡೆಸಬೇಕಿದ್ದ ನಟಿಯ ಬದುಕಿನಲ್ಲಿ ಬಿರುಗಾಳಿ ಎದ್ದಿದೆ. ನಟಿ ಜೈಲು ಪಾಲಾಗಿದ್ದಾಳೆ. ಇನ್ನು ನಟಿಯ ಸಂಪರ್ಕ ಇದ್ದವರ ಎದೆಯಲ್ಲಿ ಢವಢವ ಶುರುವಾಗಿದ್ದು ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.